ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ನೋಡಿ, ವಂದೇ ಭಾರತ್ ರೈಲಿಗೆ ಮೋದಿ ಕಡೆಯಿಂದ ಹಸಿರು ನಿಶಾನೆ ಆಗುತ್ತೆ. ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ಮೋದಿಯಿಂದ ಚಾಲನೆ ಸಿಗಲಿದೆ. ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲು, ಅಮೃತಸರ ಶ್ರೀಮಾತಾ ವೈಷ್ಣೋವಿ ದೇವಿ ಅದು ಒಂದು. ಇದಾದ ನಂತರ ನಾಗಪುರ ಪುಣೆ ವಂದೇ ಭಾರತ್ ರೈಲಿಗೆ ಮೋದಿ ಕಡೆಯಿಂದ ಚಾಲನೆ ಸಿಕ್ತು. ಆರ್ವಿ ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ. ಇವತ್ತು ಮೆಟ್ರೋದಲ್ಲೂ ಕೂಡ ಓಡಾಟವನ್ನು ಮಾಡ್ತಾರೆ. ಪ್ರಮುಖವಾಗಿ 4 ಕಾರ್ಯಕ್ರಮಗಳು. ಒಂದು, ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮ. ಇನ್ನು ವಂದೇ ಭಾರತ್ ರೈಲಿನ ಕಾರ್ಯಕ್ರಮ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ಸೊ ಬಿಜೆಪಿಯ ನಾಯಕರು ಅವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿದರು. ಮೆಟ್ರೋ ಸ್ಟೇಷನ್ಗಳು ಯಾವ ರೀತಿಯಾಗಿ ಸಿಂಗಾರಗೊಂಡಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟು ನಮ್ಮ ಮೆಟ್ರೋ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆ ಆಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅದರ ಜೊತೆಗೆ ಮೆಟ್ರೋ ಉದ್ಘಾಟನೆ ಆದ ತಕ್ಷಣ ಅದೇ ಮೆಟ್ರೋನಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಇದರ ಜೊತೆಗೆ DCM DK ಶಿವಕುಮಾರ್ ಕೂಡ ಇರ್ತಾರೆ. ವಂದೇ ಭಾರತ್ ರೈಲಿಗೆ ಮೋದಿ ಕಡೆಯಿಂದ ಇವತ್ತು ಹಸಿರು ನಿಶಾನೆ ಆಗತ್ತೆ. ಬಹಳ ವರ್ಷಗಳ ಬೇಡಿಕೆ ಇತ್ತು ಆ ಭಾಗದ ಜನರಲ್ಲಿ. ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು. ಇದಾದ ನಂತರ ನಮ್ಮ ಮೆಟ್ರೋ ಹಸಿರು ನಿಶಾನೆ ಆಯಿತು. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಪ್ರಧಾನಿ ನರೇಂದ್ರ ಮೋದಿಯಿಂದ ಹಸಿರು ನಿಶಾನೆ ಅಂದರೆ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ. ನೋಡ್ತಾ ಇದ್ರಿ ರೈಲಿನ ಯಾವ ರೀತಿಯಾಗಿ ಮೆಟ್ರೋ ಇನ್ನ ಉದ್ಘಾಟನೆ ಆಗಿಲ್ಲ, ರಾಗಿಗುಡ್ಡಕ್ಕೆ ಆಗಿಲ್ಲ. ಇದು ವಂದೇ ಭಾರತ್ ರೈಲಿಗೂ ಇದು ಹಸಿರು ನಿಶಾನೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಲ್ಲ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಇರಬೇಕಾಗತ್ತೆ. ಕೇವಲ ಬಿಜೆಪಿಯ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ, ಜನಪರ ಕಾರ್ಯಕ್ರಮ. ಸೊ ಹಂಗಾಗಿ ಕೇವಲ ಮೋದಿ ಬರ್ತಾ ಇರೋದ್ರಿಂದಾಗಿ ಬಿಜೆಪಿ ನಾಯಕರಿಗೆ ಅಷ್ಟೇ ಆಹ್ವಾನ ಇರುತ್ತೆ ಅನ್ನೋದಿಲ್ಲ. ಕಾಂಗ್ರೆಸ್ ನಾಯಕರು ಕೂಡ ಇರ್ತಾರೆ. ಇವತ್ತು ಮೆಟ್ರೋ ಇದು ವಂದೇ ಭಾರತ್ ರೈಲಿನ ಹಸಿರು ನಿಶಾನೆಯನ್ನು ಗಮನಿಸ್ತಾ ಇದ್ರಿ. ಈಗ ರಾಗಿಗುಡ್ಡ ಹತ್ತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋದ ತಕ್ಷಣ ಹಳದಿ ಮಾರ್ಗದ ಮೆಟ್ರೋಗೆ ಉದ್ಘಾಟನೆ ಸಿಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಉದ್ಘಾಟನೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಕನ್ನಡದಲ್ಲೇ ಟ್ವೀಟ್ ಮಾಡಿ ಸಂತಸವನ್ನು ವ್ಯಕ್ತಪಡಿಸಿದರು. ಬಹಳ ವರ್ಷಗಳ ಕನಸಿತ್ತು. ಎಷ್ಟೇ ಕಾಮಗಾರಿ ಡಿಲೇ ಆದರೂ ಕೂಡ ಅಂತಿಮವಾಗಿ ಈಗ ರೆಡಿ ಆಗಿದೆ. ಸೊ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಉದ್ಘಾಟನೆ ಮಾಡ್ತಾರೆ. ಇವತ್ತಿನಿಂದ ಎಲ್ಲ ಪ್ರಯಾಣಿಕರು ಆ ಭಾಗದಲ್ಲಿ ಓಡಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಸಿರು ನಿಶಾನೆ ಸಿಕ್ಕಿದೆ. ಅದಾದ ನಂತರ ನಮ್ಮ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಇವತ್ತು ಚಾಲನೆ ಕೊಟ್ಟರು. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲು ಇದು. ಇನ್ನು ಇದಾದ ನಂತರ ಅಮೃತಸರ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ರೈಲು, ನಾಗಪುರ ಪುಣೆ ವಂದೇ ಭಾರತ್ ರೈಲಿಗೆ ಮೋದಿ ಕಡೆಯಿಂದ ಚಾಲನೆ ಸಿಕ್ತು. ಇನ್ನು ಆರ್ವಿ ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತೆರಳಿದ್ದಾರೆ. ಈಗ ಮೆಟ್ರೋಯಿಂದ ಹಸಿರು ನಿಶಾನೆ ಆಗುತ್ತೆ. ಅದೇ ಮೆಟ್ರೋದಲ್ಲೇ ಪ್ರಯಾಣವನ್ನು ಮಾಡ್ತಾರೆ. ಅವ್ರ ಜೊತೆಗೆ DCM DK ಶಿವಕುಮಾರ್ ಕೂಡ ಇರ್ತಾರೆ. ಸೊ ಹಂಗಾಗಿ ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಗೆ ಈಗಾಗಲೇ ಕೂಡ ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರುತ್ತಾರೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆ ತೋರಲಿರುವ ಪ್ರಧಾನಿ ಮೋದಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ವರೆಗೂ ಕೂಡ ಸಂಚಾರವನ್ನು ಮಾಡ್ತಾರೆ. ಏನ್ ಗೊತ್ತಾ, ವಂದೇ ಭಾರತ್ ಎಲ್ಲಿಂದ ಎಲ್ಲಿಗೆ. ಓಕೆ, ಇದು ಮೋದಿ ಬಂದ. ಓಕೆ, ಬರ್ತಾ ಇದೆ ಅನ್ಸುತ್ತೆ. ಕೊಡು. ಓಕೆ, ರಾಗಿಗುಡ್ಡಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಳದಿ ಮಾರ್ಗ ಮೆಟ್ರೋ ಇದೆಯಲ್ಲ ಉದ್ಘಾಟನೆ ಆಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬರ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ತಲುಪಿದ್ದಾರೆ, ರಾಗಿಗುಡ್ಡದಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಆಗತ್ತೆ. ಹರ್ಷೋದ್ಗಾರ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ.
ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕೆ ಜನ ಕಾತುರದಿಂದ ಕಾಯ್ತಾ ಇದ್ರು. ನೋಡಿ ಜನ ಯಾವ ರೀತಿಯಾಗಿ ಬಂದಿದ್ದಾರೆ ಅಂತ ಮೋದಿಯವರನ್ನ ನೋಡೋದಕ್ಕೆ. ಬೆಳಗ್ಗೆ ವಂದೇ ಭಾರತ ರೈಲಿಗೆ ಲೋಕಾರ್ಪಣೆ ಆಯಿತು. ಈಗ ಮೆಟ್ರೋ ಲೋಕಾರ್ಪಣೆ. ರಾಗಿಗುಡ್ಡ ಹತ್ರ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪ್ತಾರೆ. ಹಸಿರು ನಿಶಾನೆ ಆಗತ್ತೆ. ತದನಂತರ ಅದೇ ರೈಲಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಮಾಡ್ತಾರೆ. ಅವರ ಜೊತೆಗೆ DCM DK ಶಿವಕುಮಾರ್ ಕೂಡ ಇರ್ತಾರೆ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಯಾವುದೇ ರೀತಿಯ ಬಿಜೆಪಿ ನಾಯಕ ಬಂದಿರೋದ್ರಿಂದಾಗಿ ಅಥವಾ ಪ್ರಧಾನಿ ಇರೋದ್ರಿಂದಾಗಿ ಕೇವಲ ಬಿಜೆಪಿ ಕಾರ್ಯಕ್ರಮ ಅಷ್ಟೇ ಅಲ್ಲ. ಇದು ಜನಪರ ಕಾರ್ಯಕ್ರಮ ಆಗತ್ತೆ. ಸೊ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆಹ್ವಾನ ಇರುತ್ತೆ. ಬಿಜೆಪಿ ನಾಯಕರಿಗೆ ಅಷ್ಟೇ ಅಲ್ಲ. ನೋಡಿ, ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ವರೆಗೆ ಇವತ್ತು ಸಂಚಾರವನ್ನು ಮಾಡ್ತಾರೆ ಮೋದಿ ಅವರು. ಇದೇ ಸಂದರ್ಭದಲ್ಲಿ ಮೋದಿಗೆ ಮೆಟ್ರೋ ಮಹಿಳಾ ಲೋಕೋ ಪೈಲಟ್ ವಿನುತಾ ಸಾರಥಿ ಆಗ್ತಾ ಇದ್ದಾರೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿ 117 ಜನರು ಪ್ರಯಾಣವನ್ನು ಮಾಡ್ತಾರೆ ಮೋದಿಯವರ ಜೊತೆಗೆ. ಸದ್ಯ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಹಳದಿ, ಪಿಂಕ್, ನೇರಳೆ, ಬಿಳಿ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿದೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. 2ನೇ ಮೆಟ್ರೋ ಸ್ಟೇಷನ್ ರಾಗಿಗುಡ್ಡದಿಂದ 13ನೇ ಮೆಟ್ರೋ ಸ್ಟೇಷನ್ ಕೋನಪ್ಪನ ಅಗ್ರಹಾರ, ಅದರ ತನಕ ಪ್ರಧಾನಿ ಮೋದಿ ರೈಲಿನಲ್ಲಿ ಸಂಚಾರವನ್ನು ಮಾಡ್ತಾರೆ. ಇದೇ ರೈಲಿಗೆ ವಿನುತಾ ಎಂಬುವರು ಲೋಕೋ ಪೈಲಟ್ ಕೂಡ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಡ್ರೈವರ್ಲೆಸ್ ಮೆಟ್ರೋ ಅಲ್ಲ, ಇದು ಸ್ವಲ್ಪ ಡಿಲೇ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಗೆ 8 ಜನ ಮಕ್ಕಳು, 8 ಮೆಟ್ರೋ ಉದ್ಯೋಗಿಗಳು, ಸರ್ಕಾರಿ ಹೈಸ್ಕೂಲ್ನಿಂದ 16 ವಿದ್ಯಾರ್ಥಿಗಳು, RV ರೋಡ್ ಟು ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮಾರ್ಗದಲ್ಲಿ ಕೆಲಸ ಮಾಡಿರುವಂಥ 8 ಕಾರ್ಮಿಕರು, ಅದರ ಜೊತೆಗೆ 8 ಜನಸಾಮಾನ್ಯರಿಗೆ ಅವಕಾಶ ನೀಡಲಾಗಿದೆ. ಇವರೆಲ್ಲ ಮೋದಿ ಜೊತೆಗೆ ಫಸ್ಟ್ ಕೋಚ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಲಕ್ಕಿ ಪರ್ಸನ್ಗಳು. 6 ಮೆಟ್ರೋ ಸ್ಟೇಷನ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಪ್ರತಿ ಕಾರ್ಯಕ್ರಮಕ್ಕೆ 5 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ರಾಗಿಗುಡ್ಡದಿಂದ ಮೆಟ್ರೋ ರೈಲು ಸಂಚಾರ ಆರಂಭಗೊಂಡು ಜಯದೇವ ಮೆಟ್ರೋ ಸ್ಟೇಷನಲ್ಲಿ 5 ನಿಮಿಷ ಅಲ್ಲಿ ನಿಲ್ಲುತ್ತೆ. ಅದಾದ ನಂತರ ಸಿಲ್ಕ್ ಬೋರ್ಡ್, ಹೊಂಗಸಂದ್ರ, ಸಿಂಗಸಂದ್ರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ, ಕೋನಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲ ಗಣ್ಯರು ರೈಲಿನಿಂದ ಇಳಿತಾರೆ. ಆದರೆ ಈಗ ಸದ್ಯಕ್ಕೆ ಡ್ರೈವರ್ಲೆಸ್ ರೈಲು ಸಂಚಾರ ಇಲ್ಲ. ಯೆಲ್ಲೋ ರೈಲು ಮಾರ್ಗ ಏನಿದೆಯಲ್ಲ, ಯೆಲ್ಲೋ ಲೈನು, ಸೊ ಓಪನ್ ಆಗ್ತಾ ಇರೋದು ಸಹಜವಾಗಿ ಗುಡ್ ನ್ಯೂಸೇ. ಆದರೆ ಇವತ್ತಿನಿಂದ ಡ್ರೈವರ್ಲೆಸ್ ರೈಲು ಸಂಚಾರ ಮಾಡ್ತಾ ಇಲ್ಲ. ತಾಂತ್ರಿಕ ದೋಷ ಇರುವಂಥ ಹಿನ್ನೆಲೆ 6 ತಿಂಗಳ ನಂತರ ಡ್ರೈವರ್ಲೆಸ್ ಸಂಚಾರ ಇರಬಹುದು, ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಹಂಗಾಗಿ ಪ್ರಧಾನಿ ಮೋದಿ ಸಂಚಾರ ಮಾಡುವಂಥ ರೈಲಿಗೆ ಲೋಕೋ ಪೈಲಟ್ ಇರ್ತಾರೆ. ಸೊ 6 ತಿಂಗಳ ನಂತರ ರೈಲ್ವೆ ಸುರಕ್ಷತಾ ಆಯುಕ್ತರು ಪರಿಶೀಲನೆ ಮಾಡಿ ಗ್ರೀನ್ ಸಿಗ್ನಲ್ ನೀಡಿದ ನಂತರ ಡ್ರೈವರ್ಲೆಸ್ ಸಿಸ್ಟಮನ್ನು ಆರಂಭ ಮಾಡ್ತಾರೆ. ಸೊ ಇವತ್ತು ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಡೆಯಿಂದ ಚಾಲನೆ ಸಿಗತ್ತೆ. ಸೊ ಹಂಗಾಗಿ ಇವತ್ತು ಮಾತ್ರ ಇಲ್ಲ ಪ್ರಯಾಣಿಕರಿಗೆ ಓಡಾಟೋದಕ್ಕೆ. ನಾಳೆಯಿಂದ ಬೆಳಗ್ಗೆ 5 ಗಂಟೆಯಿಂದ ಹಳದಿ ಲೈನಲ್ಲಿ ಪ್ರಯಾಣಿಕರು ಸಂಚಾರವನ್ನು ಮಾಡಬಹುದಾಗಿದೆ. ಇವತ್ತು ಪ್ರಧಾನಿ ಮೋದಿ ಇರೋದರಿಂದಾಗಿ ಸಮಸ್ಯೆ ಆಗೋದು ಬೇಡ ಅಂಥೇಳಿ ನಾಳೆಯಿಂದ ಬೆಳಗ್ಗೆ 5 ಗಂಟೆಯಿಂದ ಪ್ರಯಾಣಿಕರಿಗೆ ಈ ರೈಲು ಮಾರ್ಗದಲ್ಲಿ ಓಡಾಟವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಹಳ ವರ್ಷಗಳ ಬೇಡಿಕೆ ಇತ್ತು. ಸೊ ಆ ಒಂದು ಕ್ಷಣ ಬಂದಾಯಿತು ಈಗ. ಸೊ ನಾಳೆ ಬೆಳಗ್ಗೆ 5 ಗಂಟೆಯಿಂದ ಪ್ರಯಾಣಿಕರು ಈ ರೈಲಿನಲ್ಲಿ ಓಡಾಟವನ್ನು ಮಾಡಬಹುದು, ಎಲ್ಲೋ ಮಾರ್ಗದ ಮುಖಾಂತರ. ಖುಷಿಯ ವಿಚಾರ. ಪ್ರಧಾನಿ ನರೇಂದ್ರ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಮಾಡ್ತಾರೆ. ಅದೇ ರೈಲಿನಲ್ಲಿ ಸಂಚಾರವನ್ನು ಮಾಡ್ತಾರೆ. CM ಅವರು ಇರ್ತಾರೆ, DCM ಅವರು ಕೂಡ ಇರ್ತಾರೆ. ಅವ್ರ ಜೊತೆಗೆ 8 ಜನ ಮಕ್ಕಳು, 8 ಜನ ಕಾರ್ಮಿಕರು. ಯಾಕೆಂದರೆ ಆ ಮಾರ್ಗದಲ್ಲಿ ಯಾರೆಲ್ಲ ದುಡಿದಿದ್ದಿರಲ್ಲ, ಸೊ ಅವರಿಗೆ ಅವಕಾಶ ನೀಡಲಾಗಿದೆ. 8 ಜನ ಕಾರ್ಮಿಕರಿಗೆ ಪ್ರಧಾನಿ ಮೋದಿಯ ಜೊತೆಗೆ ಕೂತ್ಕೊಂಡು ಸಂಚಾರ ಮಾಡುವಂತಹ ಅವಕಾಶ ಇದು. ಪ್ರಮುಖ 4 ಕಾರ್ಯಕ್ರಮ ಇತ್ತು. ಬೆಂಗಳೂರಿಗೆ ಬಂದರೆ ಆ ಕಾರ್ಯಕ್ರಮವನ್ನು ಹಸಿರು ನಿಶಾನೆ ಮಾಡಿದರು. ಈಗ ಮೆಟ್ರೋ ಸ್ಟೇಷನ್ ಲೋಕಾರ್ಪಣೆ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ರಾಗಿಗುಡ್ಡದ ಹತ್ರ ಈಗಾಗಲೇ ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಆಗತ್ತೆ. ಗುಡ್ ನ್ಯೂಸ್. ಸೊ ಹಂಗಾಗಿ
ಬಹಳ ವರ್ಷದ ಜನರ ಬೇಡಿಕೆ ಕೊನೆಗೂ ಕೂಡ ಈಡೇರಿಕೆ ಆಯಿತು. ಯಾಕಂದರೆ ಆ ಭಾಗದಲ್ಲಿ ರಾಗಿಗುಡ್ಡ ಆಗಿರ್ಬೋದು ಅಥವಾ ಅಲ್ಲಿ ಯಾವ್ಯಾವ ಸ್ಟೇಷನ್ ಬರುತ್ತಲ್ಲ ಆ ಭಾಗದಲ್ಲಿ ಸಾಕಷ್ಟು ಜನ ಓಡಾಟ ಮಾಡ್ತಾಯಿದ್ರು. ಅದರಲ್ಲಿ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಬಂದಾಗ ಅಲ್ಲಿ IT-BT ಕಂಪನಿಗಳು ಜಾಸ್ತಿ ಇದ್ದಾವೆ. ಸೊ ಭಾಳಷ್ಟು ಸಮಸ್ಯೆ ಆಗ್ತಾಯಿತ್ತು ಜನರಿಗೆ. ಸೊ ಆ ಜನರಿಗೆ ಒಂದು ಒಳ್ಳೆಯ ಸುದ್ದಿ ಇದು. ಸೊ ಇನ್ಮೇಲೆ ಓಡಾಟ ಮಾಡಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಆಗತ್ತೆ. ಸೊ ಮೋದಿಯವರ ಜೊತೆಗೆ ಯಾರೆಲ್ಲ ಇದ್ದಾರೆ ಅಂದರೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕರು ಯಾರೆಲ್ಲ ಇದ್ದಾರೆ ಅಂತ ಹೇಳಿ, ಅದರ ಜೊತೆಗೆ ಪ್ರಯಾಣಿಕರಿಗೆ ಯಾವಾಗಿಂದ ಅವಕಾಶ ಇರುತ್ತೆ, ಇವತ್ತ ಅಥವಾ ನಾಳೆನ? ಹೇಮಕುಮಾರ್, ಬೆಂಗಳೂರಿನ ಬಹು ನಿರೀಕ್ಷಿತ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ ಏನಿದೆಯೋ ಇವತ್ತು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಆಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಈ ಒಂದು ಮಾರ್ಗದ ಒಂದು ಮೆಟ್ರೋ ಯಾವಾಗ ಬರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಜನರು ಕಾಯ್ತಾ ಇದ್ರು. ಬಹುತೇಕ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಬರೋಬ್ಬರಿ 11 ವರ್ಷಗಳ ಕಾಲ ಕಾಮಗಾರಿ ಕಂಪ್ಲೀಟ್ ಆಗುವಂತ ಕೆಲಸ ಆಯ್ತು. ವಿವಿಧ ಕಾರಣಗಳಿಂದ ಅಂದ್ರೆ ಕೋವಿಡ್ ಆಗ್ಬೋದು, ಚೀನಾದಿಂದ ಬರಬೇಕಾದಂತಹ ಬೋಗಿಗಳಾಗ್ಬೋದು, ಸೇರಿದಂತೆ ನಾನಾ ಕಾರಣಾಂತರಗಳಿಂದ 11 ವರ್ಷಗಳ ಕಾಲ ಮೆಟ್ರೋ ಈ ಒಂದು ಮಾರ್ಗದ ಕಾಮಗಾರಿ ನಡೆಯಿತು. ಜೊತೆಗೆ ಅಪ್ರೂವಲ್ ಕೂಡ ಆಯ್ತು. ಸುರಕ್ಷತಾ ಸಪ್ತಾಹ ಅಂದ್ರೆ ಕೇಂದ್ರ ಸಚಿವರು ಕೂಡ ಬರ್ತಾರೆ, ಇದನ್ನ ವಿಸಿಟ್ ಮಾಡಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಮೆಟ್ರೋವನ್ನ ಸಂಚರಿಸಬಹುದು ಎನ್ನುವಂತ ನಿಟ್ಟಿನಲ್ಲಿ ಅಪ್ರೂವಲ್ ಕೂಡ ಕೊಡ್ತಾರೆ. ಅಪ್ರೂವಲ್ ಆದ ಬಳಿಕವೂ ಕೂಡ ಒಂದಷ್ಟು ದಿನಗಳನ್ನ ಕಳೀತಾರೆ. ಅದೆಲ್ಲವನ್ನೂ ಕೂಡ ಅದಾದ ಬಳಿಕ ಅಂತಿಮವಾಗಿ ನರೇಂದ್ರ ಮೋದಿ ಅವರಿಂದ ಇವತ್ತು ಕೆಲವೇ ಕ್ಷಣಗಳಲ್ಲಿ ಈ ಯೆಲ್ಲೋ ಲೈನ್ ಉದ್ಘಾಟನೆ ಆಗ್ತಾ ಇದೆ. ಯೆಲ್ಲೋ ಲೈನ್ ಇಂದಾಗಿ ಬೆಂಗಳೂರಿನ ದಕ್ಷಿಣ ಭಾಗದ ಜನರಿಗೆ ಒಂದು ಶುಭ ಸುದ್ದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಿಮವಾಗಿ ಇವತ್ತು ಉದ್ಘಾಟನೆ ಆದ ಬಳಿಕ ಈ ಒಂದು ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ಸಂಚರಿಸ್ತಾರೆ. ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರಿನ ಒಂದಷ್ಟು ಮಿನಿಸ್ಟರ್ಗಳಾಗ್ಬೋದು, ಸೇರಿದಂತೆ ಸಂಸದರು ಶೋಭಾ ಕರಂದ್ಲಾಜೆ ಆಗ್ಬೋದು, ಸೇರಿದಂತೆ ಸಾಕಷ್ಟು ಸಂಸದರು ಈಗಾಗಲೇ ಅವ್ರ ಜೊತೆ ಗೂಡಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅದಾದ ಬಳಿಕ ಅವ್ರ ಜೊತೆ ಮೆಟ್ರೋದಲ್ಲಿ ಸಂಚಾರ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಫೇಸ್ 3 ಅಪ್ಕಮಿಂಗ್ ಮೆಟ್ರೋ ಏನಿದೆಯೋ ಸಾಕಷ್ಟು ಕಾಮಗಾರಿಗಳು ನಡೀತಾ ಇದ್ದಾವೆ. ಅದರಲ್ಲಿ ಫೇಸ್ 3 ಕಾಮಗಾರಿ ಉದ್ಘಾಟನೆ ಕೂಡ ಮಾಡುವಂತ ಕೆಲಸ ನರೇಂದ್ರ ಮೋದಿ ಅವರು ಸದ್ಯಕ್ಕೆ ಈಗ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಉದ್ಘಾಟನೆ ಆಗ್ತಿರುವಂತಹ ಈ ಒಂದು ಮೆಟ್ರೋ ಯೆಲ್ಲೋ ಲೈನ್ ನ ಪ್ರಮುಖವಾದಂತಹ ಅಂಶಗಳೇನಂತಂದ್ರೆ ಎತ್ತರವಾದಂತಹ ಇಂಟರ್ಚೇಂಜ್ ಹೊಂದಿರುವಂತದ್ದು. ಅಂದ್ರೆ ಜಯದೇವ ಇಂಟರ್ಚೇಂಜ್ ನಿಲ್ದಾಣದಲ್ಲಿ ಅಂದ್ರೆ ಈ ಒಂದು ನಿರ್ಮಾಣದ ಒಂದು ಕಾಮಗಾರಿ ಕಂಪ್ಲೀಟ್ ಆದ ಬಳಿಕ 5ನೇ ಹಂತದ ನೆಲಮಟ್ಟದಿಂದ 29 ಮೀಟರ್ ಎತ್ತರದಲ್ಲಿರುವಂತದ್ದು ಈ ಒಂದು ಮೆಟ್ರೋ ನಿಲ್ದಾಣ. ಇದು ದೇಶದಲ್ಲೇ ಎತ್ತರದ ಮೆಟ್ರೋ ನಿಲ್ದಾಣ ಎಂಬ ಹೆಗ್ಗಳಿಕೆ ಕೂಡ ಪಾತ್ರ ಆಗಿದೆ. ಇದ್ರ ಜೊತೆಗೆ ಚಾಲಕರಹಿತವಾದಂತಹ ರೈಲು ಅಂದ್ರೆ ರೈಲಿನ ವ್ಯವಸ್ಥೆ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರುತ್ತದೆ. ಮೊದಲು ಈಗ ಚಾಲನೆ ಆಗುವಂತಹ ಮೆಟ್ರೋಗಳಲ್ಲಿ ಸದ್ಯಕ್ಕೆ ಲೋಕೋ ಪೈಲಟ್ ಅಂದ್ರೆ ಚಾಲಕರ ಅಂದ್ರೆ ಪೈಲಟ್ ಏನಿರ್ತಾರೆ ಅವ್ರನ್ನ ಈ ಒಂದು ಮೆಟ್ರೋಗಳಲ್ಲಿ ಲೋಕೋ ಪೈಲಟ್ ಅಂತಾರೆ. ಈ ಲೋಕೋ ಪೈಲಟ್ ಸದ್ಯಕ್ಕೆ ಇವತ್ತಿನ ಒಂದಷ್ಟು ದಿನಗಳ ಕಾಲ ಲೋಕೋ ಪೈಲಟ್ ಇರ್ತಾರೆ. ಅದಾದ ಬಳಿಕ ದಿನ ಕಳೆದಂತೆ ಒಂದಷ್ಟು ಅಂಶಗಳನ್ನ ಒಳಗೊಂಡಂತಹ ಈ ಒಂದು ಮೆಟ್ರೋದಲ್ಲಿ ಹಂತವಾಗಿ ಲೋಕೋ ಪೈಲಟ್ ಲೆಸ್ ಮೆಟ್ರೋಗಳನ್ನ ಸಂಚಾರ ಮಾಡುವಂತ ಕೆಲಸಕ್ಕೆ ಸದ್ಯಕ್ಕೆ ಈಗ ಮುನ್ನುಡಿ ಬರೆಯುವಂತ ಕೆಲಸ ಆಗತ್ತೆ. ಮೊದಲಿಗೆ ಈಗ 3 ಬೋಗಿಗಳಷ್ಟೇ ಈ ಒಂದು ಮಾರ್ಗದಲ್ಲಿ ಇರುವಂತ ಕಾರಣದಿಂದಾಗಿ ಪ್ರತಿ 20 ನಿಮಿಷಕ್ಕೊಂದು ಮೆಟ್ರೋವನ್ನ ಈ ಒಂದು ಮಾರ್ಗದಲ್ಲಿ ಯೆಲ್ಲೋ ಲೈನ್ ಮಾರ್ಗದಲ್ಲಿ ನಾಳೆಯಿಂದ ಅಧಿಕೃತವಾಗಿ ವಾಣಿಜ್ಯ ಸಂಚಾರ ಕೂಡ ಆರಂಭ ಮಾಡುವಂತ ಕೆಲಸ ಮಾಡ್ತಿರುವಂತದ್ದು. ಅದಾದ ಬಳಿಕ ಡಬಲ್ ಡೆಕ್ಕರ್ ಏನಿದೆಯೋ ಡಬಲ್ ಡೆಕ್ಕರ್ ಎನ್ನುವಂಥದ್ದು ಕೂಡ ಈ ಒಂದು ನಿಲ್ದಾಣದಲ್ಲಿ ಪ್ರಖ್ಯಾತಿ ಪಡೆದಿದೆ. ಒಟ್ಟು 16 ನಿಲ್ದಾಣಗಳನ್ನ ಒಳಗೊಂಡಿರುವಂತಹ ಈ ಒಂದು ಮಾರ್ಗದಲ್ಲಿ ಬೊಮ್ಮಸಂದ್ರ, ಹೆಬ್ಗೋಡಿ, ಉಸ್ಕೂರು ರಸ್ತೆ ಆಗ್ಬೋದು, ಇನ್ಫೋಸಿಸ್ ಫೌಂಡೇಶನ್ ಆಗ್ಬೋದು, ಅಂದ್ರೆ ಕೋನಪ್ಪನ ಅಗ್ರಹಾರ ಅಂತಾರಲ್ಲ ಆ ಒಂದು ಭಾಗ ಆಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ ಅಗ್ರಹಾರ ಆಗ್ಬೋದು, ಹೊಸೂರು ರಸ್ತೆ, ಸಿಂಗಸಂದ್ರ, ಕುಡ್ಲು ಗೇಟು, ವಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಗ್ಬೋದು, BTM ಲೇಔಟ್ ಆಗ್ಬೋದು, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ. ಅದಾದ ಬಳಿಕ RV ರಸ್ತೆ ನಿಲ್ದಾಣಕ್ಕೆ ಈ ಒಂದು ಮಾರ್ಗ ಈ ಸಂಪರ್ಕ ಕಲ್ಪಿಸುವಂತ ಪ್ರಮುಖವಾದಂತ ಮಾರ್ಗ ಇದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಮಾಡುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾರೆ.
ಒಟ್ಟಾರೆಯಾಗಿ ಈ ಒಂದು ಭಾಗದಲ್ಲಿ 11 ವರ್ಷಗಳಿಂದ ಕಾದಂತ ಜನರಿಗೆ ನಾಳೆಯಿಂದ ಅಧಿಕೃತವಾಗಿ ವಾಣಿಜ್ಯ ಸಂಚಾರ ಆರಂಭ ಆಗ್ತಾ ಇದೆ. ಮೊದಲಿಗೆ 3 ರೈಲುಗಳನ್ನ ಬಿಡುವಂತದ್ದು. ಅದಾದ ಬಳಿಕ 10-11 ಬೋಗಿಗಳನ್ನು ತರಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು, BMRCL ಮಾಡ್ತಾ ಇರುವಂತದ್ದು. ಅದಾದ ಬಳಿಕ 5-6 ಲಕ್ಷ ಪ್ರಯಾಣಿಕರನ್ನ ಪ್ರತಿನಿತ್ಯವೂ ಕೂಡ ಸಂಚರಿಸುವಂತಹ ವ್ಯವಸ್ಥೆಯನ್ನ BMRCL ಹೊಂದಿದೆ ಎನ್ನುವಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದೆ ಹೇಮಕುಮಾರ್. ಮಂಜುನಾಥ್, ಇದರ ಜೊತೆಗೆ ಟಿಕೆಟ್ ವಿಚಾರವಾಗಿ ಅಂದರೆ ರೈಲಿನ ಟಿಕೆಟ್ ಏನಾದರೂ ಗೊಂದಲ ಇದೆಯಾ, ಅಥವಾ ಈಗ ಬೇರೆ ಬೇರೆ ರೈಲುಗಳು ಓಡಾಟ ಹೇಗಿದೆ ಅದೇ ಥರ ಇರುತ್ತಾ, ಹೇಗೆ? ಖಂಡಿತವಾಗೂ ಹೇಮಕುಮಾರ್, ಈ ಒಂದು ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಈಗ ಮೆಟ್ರೋದಲ್ಲಿ ಏನು ಮಿನಿಮಮ್ ದರ 10 ರೂಪಾಯಿ ಏನಿದೆಯೋ ಅದೇ ರೀತಿಯಾದಂತಹ ಒಂದು ದರವನ್ನು ಕೂಡ ಎಲ್ಲ ಲೈನ್ ಅಲ್ಲೂ ಕೂಡ ಒಳಗೊಂಡಿರುವಂತದ್ದು. ಅಂದ್ರೆ ಈಗ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ಹೋಗ್ಬೇಕಂದ್ರೆ ಮಿನಿಮಮ್ 10 ರೂಪಾಯಿ ಈ ಒಂದು ಮಾರ್ಗದಲ್ಲೂ ಕೂಡ BMRCL ಕಲ್ಪಿಸಿರುವಂತದ್ದು. ಮ್ಯಾಕ್ಸಿಮಮ್ 40ರಿಂದ 50 ರೂಪಾಯಿವರೆಗೂ ಕೂಡ ಈ ಒಂದು ಮಾರ್ಗದಲ್ಲಿ ಅಂತಿಮವಾದಂತಹ ಒಂದು ನಿಲ್ದಾಣಕ್ಕೆ BMRCL ಟಿಕೆಟ್ ವ್ಯವಸ್ಥೆಯನ್ನ ಮಾಡ್ಕೊಂಡಿರುತ್ತದೆ. ಯಾವುದೇ ರೀತಿಯಂತ ಗೊಂದಲ ಇರೋದಿಲ್ಲ. ಜೊತೆಗೆ ಹೆಚ್ಚುವರಿ ಏನಾದ್ರು ಟಿಕೆಟ್ ಈ ಒಂದು ಮಾರ್ಗದಲ್ಲಿ ಕಲ್ಪಿಸಬಹುದು. ಯಾಕಂದ್ರೆ ಲೋಕೋ ಪೈಲಟ್ಲೆಸ್ ಮೆಟ್ರೋ ಆಗಿರುವಂತ ಕಾರಣದಿಂದಾಗಿ ಹೊಸದಾಗಿ ಮಾರ್ಗ ಒಂದು ಚಾಲನೆ ಆಗ್ತಿರುವಂತ ಕಾರಣದಿಂದಾಗಿ ಟಿಕೆಟ್ ಏನೋ ಹೆಚ್ಚುವರೆಗೆ ಇರ್ಬೋದು ಎನ್ನುವಂತ ಗೊಂದಲ ಏನಾದರೂ ಪ್ರಯಾಣಿಕರಲ್ಲಿದ್ರೆ ಅದ್ಯಾವುದೂ ಕೂಡ ಗೊಂದಲ ಬೇಡ. ಮಾಮೂಲಿ ಪರ್ಪಲ್ ಲೈನ್ ಆಗ್ಬೋದು, ಗ್ರೀನ್ ಲೈನ್ ನಲ್ಲಿ ಏನು ಟಿಕೆಟ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೋ ಅದೇ ರೀತಿಯಾದಂತಹ ಟಿಕೆಟ್ ವ್ಯವಸ್ಥೆ ಈ ಒಂದು ಭಾಗದಲ್ಲಿ ಇರುವಂತದ್ದು. ಹೆಚ್ಚುವರಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಇಲ್ಲಿ ಚಾಲನೆ ಮಾಡಿಲ್ಲ. ಸಾಮಾನ್ಯವಾಗಿ 10 ರೂಪಾಯಿ ಏನ್ ಪ್ರಾರಂಭ ಆಗುತ್ತೋ ಅದೇ 10 ರೂಪಾಯಿಂದಲೇ ಈ ಒಂದು ಮಾರ್ಗದಲ್ಲೂ ಕೂಡ ಪ್ರಾರಂಭದ ಒಂದು ಟಿಕೆಟ್ ವ್ಯವಸ್ಥೆಯನ್ನ ಸದ್ಯಕ್ಕೆ ಕಲ್ಪಿಸಿರುವಂತದ್ದು ಹೇಮಕುಮಾರ್. ಮಂಜುನಾಥ್, ಇದ್ರ ಜೊತೆಗೆ ಡ್ರೈವರ್ಲೆಸ್ ಮೆಟ್ರೋ ಅಂತ ಹೇಳಲಾಗ್ತಾ ಇತ್ತು, ಬಟ್ ಏನು ತಾಂತ್ರಿಕ ದೋಷದಿಂದ ಸದ್ಯಕ್ಕೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆಯಾ, ಹೇಗೆ ಅಂತ ಹೇಳಿ? ಹೇಮಕುಮಾರ್, ಯಾವುದೇ ಕಾರಣಕ್ಕೂ ಕೂಡ ತಾಂತ್ರಿಕ ದೋಷ ಸದ್ಯಕ್ಕೆ ಈ ಹೊಸದಾಗಿ ಆರಂಭ ಆಗ್ತಿರುವಂತ ಮಾರ್ಗದಲ್ಲಿ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಜನರಿಗೆ ಲೋಕೋ ಪೈಲಟ್ಲೆಸ್ ಟ್ರೈನಲ್ಲಿ ಸಂಚಾರ ಮಾಡಿದ್ರೆ ಯಾವ ರೀತಿ ಇರ್ಬೋದು ಅಥವಾ ಏನಾದ್ರೂ ಭೀತಿ ಇರ್ಬೋದಾ ಎನ್ನುವಂತ ಏನಾದ್ರೂ ಒಂದಷ್ಟು ಮಾನದಂಡಗಳು ಇರ್ತವೆ, ಜೊತೆಗೆ ಒಂದು ಗೊಂದಲ ಕೂಡ ಇರ್ತವೆ. ಹೀಗಾಗಿಯೇ ಮೊದಲಿಗೆ ಒಂದಷ್ಟು ಅಂಶಗಳು ಸದ್ಯ ಮೆಟ್ರೋ ನಿಗಮದಿಂದ ಮಾಹಿತಿ ಸಿಗ್ತಿರೋ ಪ್ರಕಾರವಾಗಿ ಒಂದಷ್ಟು ಅಂಶಗಳನ್ನ ಒಳಗೊಂಡಂತೆ, ಜೊತೆಗೆ ಟೆಕ್ನಿಕಲ್ ಆಗಿ ಒಂದಷ್ಟು ಸಮಸ್ಯೆಗಳು ಇರುವಂತ ಕಾರಣದಿಂದಾಗಿ ಮೊದಲಿಗೆ ಲೋಕೋ ಪೈಲಟ್ ಲೆಸ್ ಅನ್ನ ಬಿಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಈ ಸದ್ಯಕ್ಕೆ ಈಗ ಪ್ರಾರಂಭಿಕ ಹಂತದಲ್ಲಿ 1-2 ತಿಂಗಳವರೆಗೂ ಕೂಡ ಲೋಕೋ ಪೈಲಟ್ ಮೆಟ್ರೋದಲ್ಲಿ ಇರ್ತಾರೆ ಈ ಒಂದು ಯೆಲ್ಲೋ ಲೈನ್ ಅಲ್ಲಿ. ಅದಾದ ಬಳಿಕ ಹಂತವಾಗಿ ಎಲ್ಲಾ ಟೆಕ್ನಿಕಲ್ ವ್ಯವಸ್ಥೆಗಳು 100% ಸರಿ ಇದೆ ಅನ್ನಂತಾದ ಬಳಿಕವಷ್ಟೇ ಲೋಕೋ ಪೈಲಟ್ಲೆಸ್ ಮೆಟ್ರೋಗಳನ್ನ ಬಿಡುವಂತ ಕೆಲಸ ಮಾಡ್ತಾರೆ. ಸದ್ಯಕ್ಕೆ ಏನೀಗ 3 ಟ್ರೈನ್ಗಳು ಬೋಗಿಗಳೇನಿದಾವೋ ಅವುಗಳಿಗೆ ಸದ್ಯಕ್ಕಂತೂ ಈಗ ಲೋಕೋ ಪೈಲಟ್ ವಿತ್ ಡ್ರೈವಿನಲ್ಲಿ ಕುತ್ಕೊಂತಾರೆ ಇರ್ತಾರೆ. ಅದಾದ ಬಳಿಕ ಎಲ್ಲವೂ ಸರಿ ಇದೆ ಅನ್ನುವಂತದ್ದಾದ ಬಳಿಕ ಲೋಕೋ ಪೈಲಟ್ ಮೆಟ್ರೋಗಳನ್ನ ಚಾಲನೆ ಮಾಡುವಂತ ಕೆಲಸ BMRCL ಮಾಡ್ತಾರೆ. ಅದಕ್ಕಂತಲೇ ವಿಶೇಷವಾದಂತ ಒಂದು ಅಧಿಕೃತ ಒಂದು ಚಾಲನೆ ಕೂಡ ಕೊಡುವಂತ ಕೆಲಸ BMRCL ಮಾಡ್ತಾರೆ ಹೇಮಕುಮಾರ್. ಮಂಜುನಾಥ್, ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯ ಜೊತೆಗೆ ಅವರು ಪ್ರಯಾಣವನ್ನು ಮಾಡ್ತಾರೆ, ಅಂದ್ರೆ ಈ ಹಸಿರು ನಿಶಾನೆ ಆದ ಬಳಿಕ ಮೆಟ್ರೋದಲ್ಲೂ ಕೂಡ ಪ್ರಯಾಣ ಮಾಡ್ತಾರೆ ಅಂದ್ರೆ ಅವ್ರ ಜೊತೆ ಯಾರೆಲ್ಲ ಇರ್ತಾರೆ? ಕಾರ್ಮಿಕರಿಗೆ ಅವಕಾಶ ಇದೆಯಾ? ಹೇಮಕುಮಾರ್, ಸದ್ಯಕ್ಕೆ ಈಗ ಚಾಲನೆ ಆದ ಬಳಿಕ ಈಗ ರಾಗಿಗುಡ್ಡದಿಂದ ಚಾಲನೆ ಆದ ಬಳಿಕ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಯ ಮೆಟ್ರೋ ನಿಲ್ದಾಣವರೆಗೂ ಕೂಡ ಹೊಸ ಲೈನ್ ನಲ್ಲಿ ಏನ್ ಚಾಲನೆ ಆಗ್ತಾ ಇದೆಯೋ ಇಲ್ಲಿಂದ ಪ್ರಮುಖವಾದಂತಹ ಒಂದು VVIP ಅಂದ್ರೆ ಕೇಂದ್ರದ ಮಂತ್ರಿಗಳಾಗ್ಬೋದು, ಅಂದ್ರೆ ಈಗೇನು ಶೋಭಾ ಕರಂದ್ಲಾಜೆ ಆಗ್ಬೋದು, ಜೊತೆಗೆ ಸ್ಥಳೀಯ MP ಸೇರಿದಂತ ಮಂಜುನಾಥ್ ಅವರು ಏನಿದ್ರು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಗೆದ್ದಂತಹ ಸಂಸದ ಮಂಜುನಾಥ್ ಅವರು ಏನಿದಾರೋ ಅವರು ಸೇರಿದಂತೆ ಸ್ಥಳೀಯ ಶಾಸಕರಿಗೂ ಕೂಡ ಅವಕಾಶ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಾಹಿತಿ ಇದೆ. ಈಗ ಅಧಿಕೃತವಾಗಿ ಎಲ್ಲ ಚಾಲನೆ ಆದ ಬಳಿಕ ಅವ್ರ ಜೊತೆ ಯಾರೆಲ್ಲ ಕೈ ಜೋಡಿಸಿ ಹೋಗ್ತಾರೆ, ಯಾರಿಗೆಲ್ಲ ಅವಕಾಶ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಜೊತೆಲಿರುವಂತಹ ಅಂದ್ರೆ ಹೋಗುವಂತಹ ಸಂದರ್ಭದಲ್ಲಿ ಅಷ್ಟೇ ಗೊತ್ತಾಗುತ್ತೆ. ಜೊತೆಗೆ SPG ಅವರ ಒಂದು ಸೂಕ್ತವಾದಂತಹ ಭದ್ರತೆ ಸೇರಿದಂತೆ ಕಟ್ಟೆಚ್ಚರಗಳನ್ನು ವಹಿಸ್ಕೊಂಡಿದ್ದಾರೆ. ಅವೆಲ್ಲವನ್ನೂ ಕೂಡ ಮೀರಿ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಎನ್ನುವಂತ ಕೂಡ ಮಾಹಿತಿ ಇರುವಂತದ್ದು. ಅಧಿಕೃತವಾಗಿ ಯಾರೆಲ್ಲ ಅವ್ರ ಜೊತೆಗೆ ಹೋಗ್ತಾರೆ ಹೋದಾದ ಬಳಿಕವಷ್ಟೇ ಗೊತ್ತಾಗುತ್ತೆ ಹೇಮಕುಮಾರ್. ಮಂಜುನಾಥ್, ಇದರ ಜೊತೆಗೆ ಈ ಉದ್ಘಾಟನೆಯ ವಿಚಾರದಲ್ಲಿ ಕ್ರೆಡಿಟ್ ಅಂದ್ರೆ ರಾಜಕೀಯ ಕ್ರೆಡಿಟ್ ವಾರ ಏನಾದರೂ ನಡೀತಾ ಇದೆಯಾ? ಹೇಮಕುಮಾರ್, ಕಳೆದ 2-3 ದಿನಗಳಿಂದ ಈ ಒಂದು ವಿಚಾರವಾಗಿ ಅಂದ್ರೆ ಈ ಉದ್ಘಾಟನೆ ಆಗ್ತಿರುವಂತಹ ಯೆಲ್ಲೋ ಲೈನ್ ಬೆಂಗಳೂರಿನ ದಕ್ಷಿಣ ಜನರಿಗೆ ಏನು ಅವಕಾಶ ಸಿಗ್ತಾ ಇದೆಯೋ ಸಾಕಷ್ಟು ವರ್ಷಗಳಿಂದ ಏನ್ ಕಾಯ್ತಾ ಇದ್ರು. ಕಾಮಗಾರಿ 11 ವರ್ಷಗಳ ಕಾಲ ನಡೆಯಿತು. ಅದಾದ ಬಳಿಕ ಉದ್ಘಾಟನೆಗೆ ವಿಳಂಬ ಆಗ್ತಾ ಅಂತಿಮವಾಗಿ ಜನರಿಗೆ ಕೈ ಸಿಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಬಾಂಬ್ ಅನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕುವಂತ ಕೆಲಸ ಮಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ ನಮ್ಮದು ಕೂಡ ಈ ಒಂದು ಮಾರ್ಗದಲ್ಲಿ ನಮ್ಮದು ಕೂಡ ನಮ್ಮ ಸರ್ಕಾರದಿಂದಲೂ ಕೂಡ ದುಡ್ಡನ್ನ ಹಾಕಿದ ಕೇವಲ ಕೇಂದ್ರ ಸರ್ಕಾರವಷ್ಟೇ ಅಲ್ಲ ಎನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದಾದ ಬಳಿಕ ಇವತ್ತಿನ ಬೆಳಗ್ಗಿನ ವರ್ತಮಾನದಲ್ಲಿ ಮಂಜುನಾಥ್ ಅವರಾಗ್ಬೋದು, ಶೋಭಾ ಕರಂದ್ಲಾಜೆ ಆಗ್ಬೋದು, ತೇಜಸ್ವಿ ಸೂರ್ಯ ಆಗ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ರು
ಕೇಂದ್ರ ಸರ್ಕಾರದ 75ರಿಂದ 80%, 90% ವರೆಗೂ ಕೂಡ ಈ ಒಂದು ಮಾರ್ಗದ ಕಾಮಗಾರಿಗೆ ಏನ್ ಕಂಪ್ಲೀಟ್ ಆಗಿ ಎಲ್ಲೋ ಲೈನ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಎಲ್ಲವೂ ಕೂಡ Okay. ನಮ್ಮ ಕೇಂದ್ರ ಸರ್ಕಾರದಿಂದಲೇ ಅನುದಾನವನ್ನ ಹೆಚ್ಚಿನ ರೂಪದಲ್ಲಿ ಬಿಟ್ಟಿರುವಂತದ್ದು. ಈಗ ಹೇಳ್ತಿರುವಂತದ್ದು ಸದ್ಯಕ್ಕೆ ತೇಜಸ್ವಿ ಸೂರ್ಯ ಆಗ್ಬೋದು, ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳ್ತಾ ಇದ್ರು, ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಸಾಗಾಟ ಮಾಡ್ಲಿಕ್ಕೆ ಅವ್ರ ಹತ್ರ ಕಾಸಿಲ್ಲ, ಶಕ್ತಿ ಯೋಜನೆ ಜಾರಿಯಾಗಿದೆ, ಶಕ್ತಿ ಯೋಜನೆ ಡೀಸೆಲ್ ಕೊಡ್ಲಿಕ್ಕೂ ಕೂಡ ಕಾಸಿಲ್ಲ, ಇನ್ನು ನಮ್ಮ ಕೇಂದ್ರ ಸರ್ಕಾರದ ಈ ಕಾಮಗಾರಿಗಳಿಗೆ ಇಲ್ಲಿಂದ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಎನ್ನುವಂತ ನಿಟ್ಟಿನಲ್ಲಿ ಟೀಕೆ ಮಾಡುವಂತ ಕೆಲಸ ಸದ್ಯಕ್ಕಂತೂ ಈ ಒಂದು ಕೇಂದ್ರದ Yes, okay. ಸಂಸದರು ಹೇಳಿರುವಂತದ್ದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.